हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सश्शास्त्रप्रवचनासक्तान् यरमिलार्यन् गुरून् भजे। पृथ्वीमण्डलमध्यस्थ्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुमम। हरिः ओं ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯಗಳು. ಶಾಸ್ತ್ರ ಪ್ರಮೇಯಗಳು 82ನೇಯಿಂದ 92 ಗದ್ಯಗಳು. ವರದ 10 ಜನ ವರದರು: ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ. ಈ 10 ಜನ ವರದರನ್ನು ಶ್ರೀ ಪುರಂದರದಾಸರು ಪರಿಚಯಿಸುತ್ತಿದ್ದಾರೆ. ತನ್ಮೂಲಕ ಈ ವರದರು ಹೇಗಾದರು ಎಂಬುದನ್ನು ಸಹ ನಮಗೆ ಸೂಚಿಸುತ್ತಿದ್ದಾರೆ. ಭಗವತ್ ಪ್ರಸಾದವನ್ನು ಪಡೆದವರು ವರದರು. ಭಗವತ್ ಪ್ರಸಾದವನ್ನು ಹೇಗೆ ಪಡೆದರು, ಭಗವಂತನ ನಿಯಮಗಳೇನು ಎಂಬುದಕ್ಕೆ ನಾವು ಸರ್ವಮೂಲಶಾಸ್ತ್ರವನ್ನು ಆಧಾರವಾಗಿ ನೋಡುತ್ತಿದ್ದಾಗ ನಮ್ಮ ತಿಳಿಯುವ ಬಗೆಯೇನು, ನಮ್ಮಲ್ಲೇ ಇರತಕ್ಕಂಥ ಭಗವಂತನನ್ನು ಓಲೈಸಿಕೊಳ್ಳುವುದು. ನಮ್ಮಲ್ಲಿರತಕ್ಕಂಥ ಭಗವಂತನ ಹೆಸರುಗಳು ಹೇಗೆ ಅಂದರೆ ಮೂಲೇಶ, ಅಗ್ರೇಶ, ಪ್ರಾದೇಶ ಎಂಬುದಾಗಿ ಮೊಟ್ಟ ಮೊದಲಿನ ಪರಿಚಯವಾಗಿದೆ. ಭಗವಂತ ನಮ್ಮಲ್ಲಿದ್ದಾನೆ ಅನ್ನೋದಕ್ಕೆ ಉದಾಹರಣೆ ಏನಿದೆ ಅಂದರೆ ಬೃಹದಾರಣ್ಯಕ ಉಪನಿಷತ್ ಮತ್ತು ಕಾಟಕ ಉಪನಿಷತ್ತಿನಲ್ಲಿ ನಾವು ತಿಳಿದುಕೊಂಡವು. ಮುಂದೆ ಭಗವಂತನನ್ನು ನಾವು ಪ್ರಸನ್ನಕರಿಸಿಕೊಂಡರೆ ಮಾತ್ರ ನಮಗೆ ಮೋಕ್ಷ, ಬಂಧನದಿಂದ ಮುಕ್ತಿ, ಇಲ್ಲದರೆ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುವಾಗಿ ಮತ್ತೊಂದು ಉದಾಹರಣೆಯನ್ನು ಕೊಡುತ್ತಿದ್ದಾರೆ. ನ್ಯಾಯ ವಿವರಣೆ ಚ. ಏನು ನ್ಯಾಯ ವಿವರಣೆ ಎಂಬ ಗ್ರಂಥದಲ್ಲಿ ಹೇಳ್ತಕ್ಕಂಥದ್ದು? ಜೀವಸ್ಯ ಸತು ವಿಜ್ಞೇಯ ಜೀವಾದ್ಭೇದೇನ ಮುಕ್ತಯೇ ಇತಿ ತಸ್ಯೈವ ಮೋಕ್ಷಾರ್ಥಂ ಜ್ಞೇಯತ್ವಂ ಉಚ್ಯತೆ. ನ್ಯಾಯ ವಿವರಣೆ ಚ ಸ್ವಬಿಂಬದರ್ಶನಾನೈವ ಏವಂ ಜೀವಂ ಮೋಚಯತೀತಿ. ಸ್ವಬಿಂಬದರ್ಶನಾನೈವ ಏವಂ ಜೀವಂ ಮೋಚಯತೀತಿ. ಭಗವಂತನ ಪ್ರತಿಜ್ಞೆ ಏನು? ಭಗವಂತ ಏನು ಮಾಡಿದರೆ ನಮ್ಮ ಬಂಧನವನ್ನು ಬಿಡಿಸುತ್ತಾನೆ ಎಂದರೆ, ಶ್ರುತಿಯಲ್ಲಿ ಆಗಮದಲ್ಲಿ ಹೇಳಿರ್ತಕ್ಕಂಥದ್ದು ಸ್ವಬಿಂಬದರ್ಶನಾದೇವ ಸ್ವಬಿಂಬದರ್ಶನಾನೈವ ಏವಂ ಜೀವಂ ಮೋಚಯತಿ ಇತಿ. ಪ್ರತಿ ಜೀವರು ತಮ್ಮಲ್ಲಿ ಇರುವ ಸ್ವಬಿಂಬವನ್ನು ದರ್ಶನ ಮಾಡಿದರೆ ಮಾತ್ರ ಅವರಿಗೆ ಬಂಧನದಿಂದ ಬಿಡುಗಡೆ. ಬಿಂಬರೂಪಿ ಹರಿ ತನ್ನ ದರ್ಶನ ಕೊಟ್ಟು ಜೀವನನ್ನು ಸಂಸಾರದಿಂದ ಮೋಚಿಸುತ್ತಾನೆ ಎಂಬುದು ನ್ಯಾಯ ವಿವರಣಾ ಗ್ರಂಥದಲ್ಲಿ ವಿಶೇಷ ಆಕಾರವಾಗಿ ಶ್ರೀಮದಾನಂದ ತೀರ್ಥರು ನಮಗೆ ಪ್ರಸ್ತಾಪ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಈ ನಿಯಮವನ್ನು ಈ ಲೋಕದಲ್ಲೂ ನಾವು ಪ್ರತಿ ಕೆಲಸದಲ್ಲಿ, ಪ್ರತಿ ವ್ಯಕ್ತಿಯಲ್ಲೂ ಕಾಣಬಹುದಾಗಿದೆ. ಒಬ್ಬರ ಮನಸ್ಸನ್ನು ಒಲಿಸಿಕೊಂಡರೆ ನಾವು ಅವರ ಪ್ರೀತಿ ಗಳಿಸಿಕೊಂಡು ನಮ್ಮ ಬೇಕಾದ ಇಷ್ಟವನ್ನು ಪೂರೈಸಿಕೊಳ್ಳುತ್ತಿದ್ದೇವೆ. ಇದರಂತೆ ತಿಳಿಯಬೇಕು. ಆ ಭಾಗವನ್ನು ನಾವು ಇಂದು ನೋಡಬೇಕಾಗಿದೆ.
ನ್ಯಾಯ ವಿವರಣ ಎಂಬುದು ಶ್ರೀ ವೇದವ್ಯಾಸ ರಚಿಸಿದ ಬ್ರಹ್ಮಸೂತ್ರಗಳಿಗೆ ಮಾಡಿದ ವ್ಯಾಖ್ಯಾನ ರೂಪವಿದು. ಮೂರನೇ ಗ್ರಂಥ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಮತ್ತು ಅಣುಭಾಷ್ಯ ಎಂಬುದು 4 ಗ್ರಂಥಗಳು ಬ್ರಹ್ಮಸೂತ್ರ ಪರವಾಗಿ ಶ್ರೀಮದಾನಂದ ತೀರ್ಥರು ತಮ್ಮ ಸಾರ್ವಮೂಲದಲ್ಲಿ ಸೇರಿಸಿದ್ದರೆ, ನ್ಯಾಯ ವಿವರಣ ಎಂಬುದು ಬ್ರಹ್ಮಸೂತ್ರಕ್ಕೆ ರಚಿತವಾಗಿರತಕ್ಕಂಥ ಮತ್ತೊಂದು ಗ್ರಂಥ. ನ್ಯಾಯ ವಿವರಣದ ವಿಶೇಷಾಕಾರವನ್ನು ನಾವು ತಿಳಿದು ಮುಂದೆ ಹೋಗಬೇಕು. ಬ್ರಹ್ಮಸೂತ್ರ ಭಾಷ್ಯವಾಗಿದೆ. ತದನಂತರದಲ್ಲಿ ಅನುವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ನಂತರ ಬ್ರಹ್ಮಸೂತ್ರ ಅಣುಭಾಷ್ಯ ಎಂಬತಕ್ಕಂಥದ್ದು ರಚನೆಯಾಗಿದೆ. ಇಂತಹದರಲ್ಲಿ ಮತ್ತೆ ನ್ಯಾಯ ವಿವರಣ ಎಂಬತಕ್ಕಂಥ ಮತ್ತೊಂದು ಗ್ರಂಥ. ಒಟ್ಟು 4 ಗ್ರಂಥದ ವ್ಯವಸ್ಥಿತ ಯಾತ್ರೆಗೆ ಬೇಕಾಗಿದೆ. ಬ್ರಹ್ಮಸೂತ್ರಕ್ಕೆ ಒಂದೇ ಬ್ರಹ್ಮಸೂತ್ರಕ್ಕೆ 4 ಗ್ರಂಥಗಳ ಅವಶ್ಯಕತೆ ಏನು ಎಂಬುದು ನಮಗೆ ಮನಸ್ಸಿಗೆ ಬಂದಾಗ ಶ್ರೀಮದಾನಂದ ತೀರ್ಥರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಮಗೆ ಯಾವುದೇ ಯುಕ್ತಿ, ಯಾವುದೇ ಸಂಶಯ ಎಲ್ಲವನ್ನು ನಿವಾರಣೆ ಮಾಡಿಕೊಳ್ಳಬೇಕಾದರೆ ನಾವು ಕೇವಲ ಬ್ರಹ್ಮಸೂತ್ರದಿಂದಲೇ ನಾವು ನಿರ್ಣಯ ಮಾಡಿಕೊಳ್ಳಬೇಕು. ಆದ್ದರಿಂದ ಬ್ರಹ್ಮಸೂತ್ರವನ್ನು ಅತ್ಯಂತ ಸೂಕ್ಷ್ಮವಾಗಿ, ಅಂದರೆ ಅಣುಭಾಷ್ಯ ರೂಪವಾಗಿ ಮತ್ತು ಬೃಹದಾಕಾರವಾಗಿ, ಅಂದರೆ ಯಾವ ಅನುವ್ಯಾಖ್ಯಾನ ರೂಪದಲ್ಲಿ ಮತ್ತು ಭಾಷ್ಯ ರೂಪದಲ್ಲಿ ಈ ರೀತಿಯಲ್ಲಿ ನಾವು ರಚನೆ ಮಾಡಿಕೊಟ್ಟಿರುತ್ತೇವೆ. ನ್ಯಾಯ ವಿವರಣ ಎಂಬುದು ಬ್ರಹ್ಮಸೂತ್ರ ಅನುವ್ಯಾಖ್ಯಾನ. ನ್ಯಾಯ ವಿವರಣ ಎಂಬುದು ಅನ್ವರ್ಥನಾಮವುಳ್ಳವಾಗಿ ನ್ಯಾಯ ವಿವರ್ಕನಾದ ಗ್ರಂಥವಾಗಿದೆ. ನ್ಯಾಯ ವಿವರವನ್ನು ಹೇಳ್ತಾ ಇದೆ. ಈ ಗ್ರಂಥದಲ್ಲಿ ಅನುವ್ಯಾಖ್ಯಾನದ ಪೂರ್ವಪಕ್ಷ ನ್ಯಾಯಗಳು, ಉತ್ತರ ಪಕ್ಷ ನ್ಯಾಯಗಳು ಸ್ಫುಟೀಕೃತವಾಗಿದೆ. ನ್ಯಾಯ ವಿವರಣದ ವರ್ಣನ ಪರವಾದ ಮಧ್ವವಿಜಯ ಶ್ಲೋಕ ಹೀಗೆ ತಿಳಿಸುತ್ತೆ. ಯುಕ್ತಯ ಯುಕ್ತಿಮಾಲಾಯ ಪ್ರೋಕ್ತಾಯಸ್ತತ್ರ ಚಾತ್ಮನಃ ವ್ಯಕ್ತಂ ಚಕ್ರ ವಿವರಣಂ ಕವೀಂದ್ರೈರೇಶ ದುಷ್ಕರಂ. ಯುಕ್ತಯ ಯುಕ್ತಿಮಾಲಾಯ ಪ್ರೋಕ್ತಯ ತತ್ರ ಚಾತ್ಮನಃ ವ್ಯಕ್ತಂ ಚಕ್ರ ವಿವರಣಂ ಕವೀಂದ್ರೈಹಿ ಏಷ ದುಷ್ಕರಂ. ಈ ವಿಶೇಷವಾದ ನ್ಯಾಯ ವಿವರಣ ಎಂಬತಕ್ಕಂಥದ್ದು ಕವೀಂದ್ರೈಹಿ ಅಂದರೆ ಅತ್ಯಂತ ಶ್ರೇಷ್ಠ ಜ್ಞಾನಿಗಳಿಗೂ ಸಹ ದುಷ್ಕರವಾಗಿರತಕ್ಕಂಥದ್ದು, ತಿಳಿಯುವುದಕ್ಕೆ ದುಷ್ಕರವಾಗಿರತಕ್ಕಂಥದ್ದನ್ನು ಸರಿಯಾಗಿ ತಿಳಿದುಕೊಳ್ಳಲಿ ಎಂಬ ಅನುಗ್ರಹ ವಿಶೇಷದಿಂದ ರಚನೆಯಾಗಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ನ್ಯಾಯ ವಿವರಣೆಯಲ್ಲಿ 4 ಅಧ್ಯಾಯ ಇದೆ. ಪ್ರತಿ ಅಧ್ಯಾಯದಲ್ಲಿಯೂ 4 ಪಾದವಿದೆ. ಗ್ರಂಥಕಾರರ ಮಂಗಳ ಪದ್ಯದಿಂದ ಇಷ್ಟ ದೇವತಾ ನಮಸ್ಕಾರ ಮಾಡಿ ಅನಂತರ 2 ಶ್ಲೋಕಗಳಿಂದ ಗ್ರಂಥವನ್ನು ರಚಿಸುವುದಕ್ಕೆ ಕಾರಣವನ್ನು, ಗ್ರಂಥ ಪ್ರತಿಪಾದಿತವಾದ ವಿಷಯವನ್ನು ನಿರೂಪಿಸುತ್ತಾರೆ. ಮಂಗಳ ಪದ: ಚೇತನ ಚೇತನ ಜಗನ್ನಿಯಂತ್ರಂತೆ ಅಶೇಷ ಸಂವಿದೆ ನಮೋ ನಾರಾಯಣಾಯ ಅಜ ಶರ್ವ ಶಕ್ರಾದಿವಂದಿತೋ ಕೃತ್ವಾ ಭಾಷ್ಯಾನುಭಾಷೆ ಅಹಮಪಿ ವೇದಾರ್ಥ ಸತ್ಪತೆ ಕೃಷ್ಣಸ್ಯ ಸೂತ್ರಾನುವ್ಯಾಖ್ಯಾನ ಸಂನ್ಯಾಯ ವಿವೃತಿಂ ಸ್ಫುಟಂ ಕರೋಮಿ ಮಂದಬುದ್ಧೀನಾಂ ಬುಧಾನಾಂ ಚ ಉಪಕಾರಿಕಾಂ ಪ್ರೀತ್ಯೈಃ ತಸ್ಯೈವ ದೇವಸ್ಯ ತತ್ಪ್ರಸಾದ ಪುರಸ್ಸರಃ. ಚೇತನ ಅತ್ಯೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣ ಅಜ ಶರ್ವಶಕ್ರಾದಿ ವಂದಿತ ಕೃತ್ವಾ ಭಾಷಾನುಭಾಷೆ ಅಹಮಪಿ ವೇದಾರ್ಥ ಸತ್ಪತೆ
ಕೃಷ್ಣಸ್ಯ ಸೂತ್ರಾನುವ್ಯಾಖ್ಯಾನ್ ಸನ್ಯಾಯ ವಿವೃತಿಂ ಸ್ಫುಟಂ ಕರೋಮಿ ಮಂದಬುದ್ಧೀನಾಂ ಬುಧಾನಾಂ ಚ ಉಪಕಾರಿಕಾಂ ಪ್ರೀಚ್ಯೈಃ ತಸ್ಯೈವ ದೇವಸ್ಯ ತತ್ಪ್ರಸಾದ ಪುರಸ್ಸರಃ. ಬ್ರಹ್ಮಸೂತ್ರಗಳ ಅರ್ಥವನ್ನು ತಿಳಿಸುವುದಕ್ಕೋಸ್ಕರವಾಗಿ ಸೂತ್ರ ಭಾಷ್ಯ ರಚಿತವಾಯಿತು. ಇದರ ಅರ್ಥ ಸ್ಪಷ್ಟೀಕರಣಕ್ಕಾಗಿ ಅನುವ್ಯಾಖ್ಯಾನ ನಿರ್ಮಿತವಾಯಿತು. ವೇದಾರ್ಥ ಸತ್ಪತಿಗಳಾದ ವ್ಯಾಸರಿಂದ ರಚಿತವಾದ ಬ್ರಹ್ಮಸೂತ್ರಗಳಿಗೆ ಅನುವ್ಯಾಖ್ಯಾನ, ಸನ್ಯಾಯ ವಿವರಣೆ, ಮಂದ ಬುದ್ಧಿಗಳ ಮತ್ತು ಬುಧರ ಉಪಕಾರಕ್ಕಾಗಿ ಶ್ರೀಕೃಷ್ಣರ ಪ್ರೀತ್ಯರ್ಥವಾಗಿಯೇ ಶ್ರೀಕೃಷ್ಣ ಪ್ರಸಾದದಿಂದಲೇ ನನ್ನಿಂದ ರಚಿತವಾಗಿರುವುದು ಎಂದು ತಿಳಿಸಿಕೊಟ್ಟಿದ್ದಾರೆ. ಈ ಗ್ರಂಥದಲ್ಲಿ ಪೂರ್ವಪಕ್ಷ ಯುಕ್ತಿಗಳನ್ನು, ಸಿದ್ಧಾಂತ ಯುಕ್ತಿಗಳನ್ನು ಸ್ಫುಟವಾಗಿ ತಿಳಿಸುವುದರಿಂದ ಮಂದರಿಗೂ ಬುಧರಿಗೂ ಸೂತ್ರಾರ್ಥ ಸ್ಪಷ್ಟವಾಗಿ ತಿಳಿಯುತ್ತದೆ. ಸೂತ್ರಾರ್ಥವನ್ನು ಯಥಾವತ್ತಾಗಿ ತಿಳಿಸುವುದರಿಂದ ಭಗವತ್ಪ್ರೀತಿ ರೂಪವಾದ ಪ್ರಯೋಜನ ನನಗೆ ಉಂಟಾಗಿರುತ್ತದೆ ಎಂದು ಭಗವತ್ ಪ್ರಸಾದ ನನ್ನಲ್ಲಿರುವುದರಿಂದ ನನಗೆ ಈ ಗ್ರಂಥ ರಚನಾ ಸಾಮರ್ಥ್ಯ ಉಂಟಾಗಿರುತ್ತದೆ ಅಂತೇಳಿ ಶ್ರೀಮದಾನಂದ ತೀರ್ಥರು ತಮ್ಮ ಸ್ವಪ್ರಯೋಜನವನ್ನು, ತಮಗೆ ಅದರಿಂದ ಆದ ಪ್ರಯೋಜನವನ್ನು ಸಹ ಸ್ಪಷ್ಟೀಕರಿಸಿದ್ದಾರೆ. ಇದರಿಂದ ಈ ಗ್ರಂಥದಿಂದ ಖಂಡಿತವಾಗಿಯೂ ಉತ್ತಮ ಫಲವನ್ನು ವೀಕ್ಷಿಸಬಹುದಾಗಿದೆ. ಎಲ್ಲ ಜೀವರು ಇದನ್ನು ತಿಳಿಯಬೇಕು ಎಂಬುದರ ತಾತ್ಪರ್ಯ. ಸದ್ಯಕ್ಕೆ ಈ ಗ್ರಂಥವನ್ನು ಹೆಚ್ಚು ವಿಸ್ತಾರ ಮಾಡದೆ ಇದರ ಪರಿಚಯವನ್ನು ಇಲ್ಲಿಗೆ ನಿಲ್ಲಿಸಿ, ಈ 3ನೇ ಅಧ್ಯಾಯದಲ್ಲಿ ವಿದ್ಯಾಧಿಕರಣಕ್ಕಾಗಿ ನ್ಯಾಯ ವಿವರಣಾ ಗ್ರಂಥದಲ್ಲಿ ಆತ್ಮಸಾಕ್ಷಾತ್ಕಾರದಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಎಂಬುದು ತಿಳಿಸಿದರೆ, ನತ ವಿದ್ಯಾವಚನಸ್ಯ ಪ್ರಾಧಾನ್ಯಂ ಬ್ರಹ್ಮಃ ಪ್ರಿಯೋ ಹಿ ಜ್ಞಾನಿನೋ ಪ್ರಾಣಿನರ್ಥಂ ಅಹಂ ಸ ಚ ಮಮ ಪ್ರಿಯಃ ಇತಿ ಭಗವತ್ತಸ್ಮಿನ್ನೇವ ಅಧಿಕ ಪ್ರೀತಿ ವಚನಾತ್ ಯಮೇವೇಶ ವೃಣತೆ ತೇನ ಲಭ್ಯಃ ಇತಿ ತತ್ಪ್ರೀತಿರೇವ ಮೋಕ್ಷಂ ವಚನಾಚ್ಛ. ಶ್ರುತಿ ಸ್ಮೃತಿ ಎರಡರಲ್ಲಿಯೂ ಸಾಧಾರಣತ್ವ ಸಮಾನವಾದುದರಿಂದ ತತ್ರಾಪಿ ಕರ್ಮಣ್ಯೇವ ಎಂಬ ಸ್ಮೃತಿಯು ಭಗವಂತನ ವಚನವಾದುದರಿಂದ ಪ್ರಬಲವಾದ ಪ್ರಯುಕ್ತವು, ನಾಣ್ಯಪಂತಹ ಎಂಬ ವಿದ್ಯಾವಚನವು ಪ್ರಧಾನವು ಎಂಬುದು ಭ್ರಾಂತಿ ವಿಷಯವು ಆದ ಕಾರಣ ಜ್ಞಾನವು ಮೋಕ್ಷಕ್ಕೆ ಸಾಧನವು ಎಂಬುದು ನಿರ್ಣಯವಾಗದಿರುವುದರಿಂದ ಅದಕ್ಕಾಗಿ ಉಪಾಸನೆ ಮಾಡಿಕೊಡುವುದು ಎಂದರೆ ಹಾಗೆ ಹೇಳಿಕೊಡುತ್ತು. ಉಪಾಸನೆ ಅತ್ಯವಶ್ಯಕವಾಗಿ ಬೇಕು. ಏಕೆಂದರೆ ಪ್ರೀತಿ ಎಂದರೆ ಶ್ರೀಹರಿಗೆ ಅಧಿಕವಾದ ಪ್ರೀತಿ ಎಂಬ ಸಿದ್ಧಾಂತ ನ್ಯಾಯವನ್ನು ತಿಳಿಸುತ್ತಾರೆ. ಜ್ಞಾನಿಯಾದವನಿಗೆ ನಾನು ಅತಿಶಯವಾಗಿ ಪ್ರಿಯನು, ಅಜ್ಞಾನಿಯು ನನಗೆ ಪ್ರಿಯನು ಎಂದು ಭಗವಂತನಿಗೆ ಸಚ ಮಮ ಪ್ರಿಯ ಎಂದು ಜ್ಞಾನಿಯಾದವನಲ್ಲಿಯೇ ಅಧಿಕವಾಗಿ ನನಗೆ ಪ್ರೀತಿಯಿದೆ ಎಂದು ಹೇಳಿದೆ. ಜ್ಞಾನವು ಪ್ರೀತಿ ಸಾಧನ ಎಂಬುದು ಪ್ರಕೃತಿಕ ಅನುಪಯುಕ್ತ ಎಂದರೆ ಇಚ್ಛಾರೂಪನಾದ ಶ್ರೀಹರಿ ಪ್ರಸನ್ನನಾಗಿ ಯಾರನ್ನು ಭಕ್ತನೆಂದು ಸ್ವೀಕರಿಸುತ್ತಾನೋ ಅಂತಹವನಿಂದಲೇ ಶ್ರೀಹರಿಯು ಲಭ್ಯನು ಎಂದು ಭಗವಂತನ ಪ್ರೀತಿಯಿಂದಲೇ ಮೋಕ್ಷವಾಗುತ್ತದೆ ಎಂದು ಹೇಳುವ ವಚನ ಇದ್ದುದರಿಂದ ಜ್ಞಾನವೇ ಮೋಕ್ಷಕ್ಕೆ ಸಾಧನ. ಏವಂಚ ಪ್ರಿಯೋಹಿ ಎಂಬ ವಾಕ್ಯ ಭಗವದ್ವಾಕ್ಯ. ಅದರಲ್ಲಿ ಆಚ್ಯರ್ಥಂ ಎಂದು ಇದು ಪ್ರಯುಕ್ತ ವಿಶೇಷ ವಾಕ್ಯವಿದೆ. ತಮೇವ ವಿದಿತ್ವ ಇತ್ಯಾದಿ ಶ್ರುತಿ ಸಹಾಯವೂ ಇದೆ. ಆದ ಕಾರಣ ಕರ್ಮಣ್ಯೇವ ಎಂಬುದಕ್ಕಿಂತ ಪ್ರಬಲವಾಗಿದೆ. ಕೇವಲ ಕರ್ಮದಿಂದ ಮೋಕ್ಷವಾಗಲಾರದು. ಕರ್ಮ ಸಹಿತವಾದ ಜ್ಞಾನದಿಂದ ಮೋಕ್ಷದಲ್ಲಿ ಅತಿಶಯ ಉಂಟಾಗುತ್ತೆ ಎಂದು ತಿಳಿದುಕೊಳ್ಳಬೇಕು. ಏವಂಚ ಶ್ರೀಹರಿಗೆ ಜ್ಞಾನಿ ಆದವನಲ್ಲಿಯೇ ಅಧಿಕ ಪ್ರೀತಿ ಇರುವುದರಿಂದ ಜ್ಞಾನವೇ ಮೋಕ್ಷಕ್ಕೆ ಸಾಧನ. ಆದ್ದರಿಂದ ಉಪಾಸನ ಮಾಡಲೇಬೇಕು ಎಂಬುದು ಸಿದ್ಧವಾಗುತ್ತದೆ. ಅನುಬಂಧಾಧಿಕರಣದಲ್ಲಿ ಭಗವಂತನ ಜ್ಞಾನಕ್ಕೆ ಭಕ್ತಾದಿಗಳ ಅಪೇಕ್ಷೆ ಇದೆಯೋ ಇಲ್ಲವೋ ಎಂಬ ಸಂದೇಹ ಬಂದರೆ ಭಕ್ತಾದಿಗಳ ಅಪೇಕ್ಷೆ ಇಲ್ಲವೆಂದು ಪೂರ್ವಪಕ್ಷ, ಭಕ್ತಾದಿಗಳ ಅಪೇಕ್ಷೆ ಇದೆ ಎಂದು ಸಿದ್ಧಾಂತ. ಅದರಲ್ಲಿ ವಿಶೇಷ ದರ್ಶಿತ ಅಂದರೆ
ಭಕ್ತಿ ಇಲ್ಲದೆ ದ್ವೇಷದಿಂದ ಧ್ಯಾನ ಮಾಡುವವರಿಗೂ ವಿಶೇಷ ಜ್ಞಾನ ಎಂಬ ಪೂರ್ವ ಪಕ್ಷ ನ್ಯಾಯ ವಿವರಿಸುತ್ತಾ ಅದನ್ನು ನಿರಾಕರಿಸುತ್ತಾರೆ. ದ್ವೇಷದಿಂದ ಎಂದು ಭಗವಂತ ಒಲಿಯುವುದಿಲ್ಲ. ನ ಚ ಕಸ್ಯಚಿತ್ ದ್ವೇಷ ವಿಶೇಷೇ ಜ್ಞಾನೋಪಪತ್ತೇ ಭಕ್ತ್ಯಾದಿಕಂ ವಿನಾ ಮುಕ್ತಿ. ಭಕ್ತೈವೇ ಏನಂ ಜಾನಾತಿ ಭಕ್ತೈವ ಏನಂ ಪಶ್ಯತಿ ಭಕ್ತೈವ ಬಂಧಾನಿ ಮುಚ್ಯತೆ ಭಕ್ತೈವ ಆನಂದಿ ಭವತಿ ಯಮೇವೇಷ ವೃಣತೆ ತೇನ ಲಭ್ಯಃ ತಸ್ಯ ಏಷಾ ಆತ್ಮ ವಿವೃಣತೆ ತನು ತ್ವಾಂ ವಿನಂತಿ ಕರ್ಮ ಸಂಘಾತಂ ಪ್ರಸನ್ನೋ ಭಗವಾನ್ ಹರಿಃ ಇತ್ಯಾಜ್ಯಾಗಮಾತ್. ಒಬ್ಬ ನಮ್ಮ ಶಿಷ್ಯನಿಗೆ ಭಕ್ತಾದಿಗಳು ಇಲ್ಲದೇನೆ ಸರ್ವಜ್ಞಾದ ಗುರುಗಳ ಅನುಗ್ರಹದಿಂದ ಇತರ ಸಾಧನೆಗಳ ಅಪೇಕ್ಷೆ ಇಲ್ಲದೇನೆ ಮುಕ್ತಿಯನ್ನು ಕೊಡುವ ಜ್ಞಾನ ವಿಶೇಷ ಅಪರೋಕ್ಷ ಜ್ಞಾನವು ಹುಟ್ಟಬಹುದಾದ್ದರಿಂದ ಭಕ್ತಾದಿಗಳು ಇಲ್ಲದೇನೆ ಮುಕ್ತಿಯಾಗತ್ತೆ ಅಂತ ತಿಳಿದುಕೊಂಡ್ರೆ, ಏವಂಶ ಭಕ್ತಿ ಇಲ್ಲದೆ ದ್ವೇಷದಿಂದ ಧ್ಯಾನಿಸುವವರೆಗೂ ಅಪರೋಕ್ಷ ಜ್ಞಾನವು ಹುಟ್ಟುವುದರಿಂದ ಭಕ್ತಾದಿಗಳು ವ್ಯರ್ಥವು ಎಂದು ಪೂರ್ವ ಪಕ್ಷ ಬಂದರೆ ಹಾಗೆ ಹೇಳಿಕೊಡುವುದು. ಏಕೆಂದರೆ ಆಗಮ ಭಕ್ತೈವ ಏನಂ ಇತ್ಯಾದಾಗಮ ಎಂಬ ಸಿದ್ಧಾಂತ ನ್ಯಾಯವನ್ನು ವಿವರಿಸುತ್ತಾರೆ. ಭಕ್ತಿಯಿಂದಲೇ ಶ್ರೀಹರಿಯನ್ನು ಪರೋಕ್ಷತಃ ತಿಳಿತಾನೆ, ಭಕ್ತಿಯಿಂದಲೇ ಈತನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುತ್ತಾನೆ, ಭಕ್ತಿಯಿಂದಲೇ ಬಂಧದಿಂದ ಬಿಡುಗಡೆ ಹೊಂದುತ್ತಾನೆ. ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಆಗುವುದು ಭಕ್ತಿಯಿಂದಲೇ ಆನಂದ ಉಳ್ಳುವನಾಗುತ್ತಾನೆ, ಇಷ್ಟ ಪ್ರಾಪ್ತಿಯಾಗುತ್ತದೆ. ಶ್ರೀಹರಿ ಯಾರಿಗೆ ಪ್ರಸನ್ನಾಗುತ್ತಾನೋ ಆ ಅಧಿಕಾರಿಯಿಂದಲೇ ಶ್ರೀಹರಿ ಲಭ್ಯ. ಆತನಿಗೇನೆ ತನ್ನ ಸ್ವರೂಪವನ್ನು ಪ್ರಕಾಶಗೊಳಿಸುತ್ತಾನೆ. ಇಲ್ಲಿ ಪ್ರಸಾದ ಭಕ್ತಿ ಸಾಧ್ಯವಾದ ಪ್ರಯುಕ್ತ ಋಣತೆ ಎಂಬುದರಿಂದ ಭಕ್ತಿ ಇದ್ದವನಾಗಬೇಕೆಂದು ಸೂಚಿತವಾಯಿತು. ಪ್ರಸನ್ನಾದ ಶ್ರೀಹರಿ ಕರ್ಮ ಸಮೂಹವನ್ನು ನಾಶಗೊಳಿಸುತ್ತಾನೆ. ಇತ್ಯಾದಿ ಆಗಮಗಳಿಂದ ಭಕ್ತೇವ ಎಂಬ ಸಾವಧಾರಣತ್ವವನ್ನು ಹೇಳಿದ್ರಿಂದ ಭಕ್ತಿ ಇಲ್ಲದೆ ಅಪರೋಕ್ಷ ಜ್ಞಾನವು ಹುಟ್ಟದಿರುವುದರಿಂದ ಭಕ್ತಿಯೇ ಪ್ರಧಾನ ಸಾಧನವು. ಆದ ಕಾರಣ ಅದನ್ನು ಚೆನ್ನಾಗಿ ಗಮಯತಿ, ಭಕ್ತಿಗೇನೆ ಪ್ರಾಧಾನ್ಯವನ್ನು ತಿಳಿಸಿಕೊಡುತ್ತದೆ ಎಂಬ ಉತ್ಪತ್ತಿಯಿಂದ ಆಗಮ ಎನಿಸಿಕೊಂಡ ಭಕ್ತೇವ ಇತ್ಯಾದಿ ಆಗಮಗಳಿಂದ ಭಕ್ತಾದಿಗಳು ಜ್ಞಾನಕ್ಕಾಗಿ ಅಪೇಕ್ಷಿತವು ಎಂದು ಉಕ್ತವಾಯಿತು. ಪ್ರಜ್ಞಾಂತಾಧಿಕರಣದಲ್ಲಿ ಪದಾರ್ಥ ಧರ್ಮಗಳಲ್ಲಿ ವೈಚಿತ್ರ್ಯ ಮತ್ತು ಅವೈಚಿತ್ರ್ಯಗಳು ಕಂಡುದರಿಂದ ಭಗವದ್ ದರ್ಶನ ಸರ್ವರಿಗೂ ಏಕ ಪ್ರಕಾರವೋ ಅನೇಕ ಪ್ರಕಾರವೋ ಎಂಬ ಸಂಶಯ ಬಂದರೆ, ಏಕ ಪ್ರಕಾರವೆಂದ ಪೂರ್ವಪಕ್ಷ, ಅನೇಕ ಪ್ರಕಾರವೆಂದ ಸಿದ್ಧಾಂತ, ಅದರಲ್ಲಿ ಆಲಾಪ ದೃಷ್ಟೈವ ಇತ್ಯಾದಿ ಪ್ರಕಾರ ಸಾಮಾನ್ಯ ವಚನವಿದೆ ಎಂಬ ಪೂರ್ವ ಪಕ್ಷ ನ್ಯಾಯವನ್ನು ಅನುಸರಿಸಿಕೊಂಡು ಅದು ನಿರಾಕರಿಸುತ್ತಾರೆ. ನ ಚ ದೃಷ್ಟೈವ ತಮ್ಮುಚ್ಯಂತೆ ನಾ ಪರೇಣ ಯಾವನ್ ಯಸ್ಯಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ಇತ್ಯಾದಿ ಸಾಮಾನ್ಯ ಆಲಾಪ ಮಾತ್ರೇಣ ದರ್ಶನಸ್ಯ ವಿಶೇಷಃ. ಯಥಾ ಯೋಗ್ಯಂ ಯಮೇವೇಷ ಆತ್ಮಾನಂ ದರ್ಶಯತಿ ಯಥಾಧಿಕಾರಂ ದೇವೇಭ್ಯೋ ಅತೋ ಬ್ರಹ್ಮ ವೈ ನಮ ಅಭಿಪಶ್ಯಂತಿ ಆತ್ಮಾನಂ ಅಭಿಪಶ್ಯತಿ ಸುಸ್ಥಿರೋ ಹಿ ಏಷ ನಿಯಮಃ ಇತಿ ದರ್ಶನ ವಿಶೇಷ ನಿಯಮಸ್ಯ ಸುಸ್ಥಿರತ್ವವಚನಾತ್. ಯಾವನ್ಯಾಶ್ಚಿ ಅಸ್ಮೀತಿ ಬ್ರಹ್ಮಣ ಏವ ಜ್ಞಾನೋತ್ಪತ್ತೇಃ ಯಾವನ್ನಿತ್ಯತ್ರಾಪಿ ಸಾಮಾನ್ಯ ವಿಶೇಷ ಜ್ಞಾನೋತ್ಪತ್ತಿಶ್ಚ. ಶ್ರೀ ಪರಮಾತ್ಮನ ನೋಡಿಯೇ ಮುಕ್ತನಾಗುತ್ತಾನೆ, ಬೇರೆ ಯಾವುದರಿಂದಲೂ ಮುಕ್ತನಾಗಲಾರ. ಇಲ್ಲಿ ದರ್ಶನದಲ್ಲಿ ವಿಶೇಷ ಹೇಳದಿರುವುದರಿಂದ ಸಾಮಾನ್ಯ ವಚನವಾಯಿತು. ದೃಷ್ಟೈವ ಎಂಬ ಶ್ರುತಿಯ ದಶೆಯಿಂದ ಶ್ರೀಹರಿಯು ಸ್ವಲ್ಪ ದರ್ಶನಕ್ಕೆ ಗೋಚರನು ಎಂಬ ಅರ್ಥ ನಿವಾರಿಸೋಕ್ಕೋಸ್ಕರವಾಗಿ ಯಾವಾನ್ ಎಂಬ ಸ್ಮೃತಿಯನ್ನು ಉದ್ಧರಿಸಿದ್ದಾರೆ.
ಯಥಾರ್ಥವಾಗಿ ನಾನು ಎಷ್ಟು ಪರಿಪೂರ್ಣವುಳ್ಳವನಾಗಿರುತ್ತೇನೋ, ಯಾವ ಪ್ರಕಾರ ಇರುತ್ತೇನೋ ಹಾಗೆ ನನ್ನನ್ನು ತಿಳಿದು ನನ್ನನ್ನು ಹೊಂದುತ್ತಾನೆ. ಇದರಿಂದ ಸರ್ವರಿಗೂ ಭಕ್ತಾದಿಗಳಿಂದ ಪೂರ್ಣ ಜ್ಞಾನವು ಹುಟ್ಟುತ್ತದೆ ಎಂದು ಉಕ್ತವಾಯಿತು. ಹೀಗೆ ಸಂಪೂರ್ಣ ಜ್ಞಾನದಿಂದಲೇ ಮೋಕ್ಷವನ್ನು ಹೇಳಿದ್ದರಿಂದ ಸಾಮಾನ್ಯ ವಚನವಾಯಿತು. ಹೀಗೆ ಸಾಮಾನ್ಯ ವಚನ ಮಾತ್ರದಿಂದ ಸರ್ವಾಧಿಕಾರಿಗಳು ನೋಡುವುದರಲ್ಲಿಯೂ ವಿಶೇಷವಿಲ್ಲ. ಏವಂಚ ಸರ್ವರಿಗೂ ಸಂಪೂರ್ಣ ಭಗವಂತನ ಸ್ವರೂಪ ಜ್ಞಾನದಲ್ಲೇ ಮೋಕ್ಷವೆಂದು ಉಕ್ತವಾಯಿತು. ಸರ್ವರಿಗೂ ಏಕಪ್ರಕಾರವೇ ಆದ ಜ್ಞಾನ ಮೋಕ್ಷ ಸಾಧನ ಅಂತ ಹೇಳಿದರೆ ಅದರ ಪ್ರಯುಕ್ತ ಮುಕ್ತಿಯಲ್ಲಿ ತಾರತಮ್ಯ ಅಯುಕ್ತವಾದುದು ಎಂದರೆ ಹಾಗೆ ಹೇಳಿಕೊಡುವುದು. ಸುಸ್ಥಿರತ್ವಂ ದರ್ಶನದಲ್ಲಿ ತಾರತಮ್ಯಕ್ಕೆ ಅತಿಸ್ಥಿರತ್ವವು ಎಂಬ ಸಿದ್ಧಾಂತ ನ್ಯಾಯವನ್ನು ವಿವರಿಸುತ್ತಾರೆ. ಈ ಶ್ರೀಹರಿಯು ಅವರವರ ಯೋಗ್ಯತಾನುಸಾರವಾಗಿಯೇ ತನ್ನನ್ನು ಪರಮಾತ್ಮನು ತೋರಿಸಿಕೊಳ್ಳುತ್ತಾನೆ. ಅಧಿಕಾರಾನುಸಾರವಾಗಿಯೇ ದೇವತೆಗಳಿಗೆ ತೋರಿಸುತ್ತಾನೆ. ದೇವತೆಗಳಿಗಿಂತಲೂ ಚತುರ್ಮುಖ ಬ್ರಹ್ಮನೇ ಅಧಿಕವಾಗಿ ಚೆನ್ನಾಗಿ ತಿಳಿಯುತ್ತಾನೆ. ಆತನೂ ಸಹ ಸರ್ವಾತ್ಮನ ತಿಳಿಯುವುದಿಲ್ಲ. ಆದುದರಿಂದ ಶ್ರೀ ಪರಮಾತ್ಮನೊಬ್ಬನೇ ತನ್ನ ರೂಪವನ್ನು ಸರ್ವಪ್ರಕಾಶದಿಂದಲೂ ತಿಳಿಯುತ್ತಾನೆ, ಸರ್ವಪ್ರಕಾರದಿಂದಲೂ ತಿಳಿಯುತ್ತಾನೆ, ತನ್ನ ಪೂರ್ಣ ಪ್ರಕಾಶವನ್ನು ತಿಳಿಯುತ್ತಾನೆ ಎಂದರ್ಥ. ಈ ನಿಯಮ ಅತಿ ಸ್ಥಿರವಾದುದು ಎಂದು ದರ್ಶನ ವಿಶೇಷ ನಿಯಮ, ಸುಸ್ಥಿರ ಎಂದು ವಚನವಿದೆ. ಭಕ್ತ್ಯಾ ಮಾಂ ಅಭಿಜಾನಾತಿ ವಿಶತೆ ತದನಂತರಂ ಎಂದು ಹೇಳಿದ್ದರಿಂದ ಯಾವತ್ ಯಶ್ಚಾಸ್ಮಿ ಎಂಬುದರಿಂದ ಚತುರ್ಮುಖಗೇನೇ ಅಧಿಕ ಜ್ಞಾನ ಹುಟ್ಟುತ್ತದೆ ಎಂದು ಹೇಳಿದ್ರಿಂದ ಸರ್ವರಿಗೆ ಸಂಪೂರ್ಣ ಜ್ಞಾನವಿಲ್ಲ ಎಂದರ್ಥವಾಗುತ್ತೆ. ಸಾಧಾರಣ ವಚನದಿಂದ ಇಟ್ಟುಕೊಂಡರು ಯಾವಾನ್ ಎಂಬಲ್ಲಿ ಯಾರಿಗೆ ಎಷ್ಟು ದರ್ಶನಕ್ಕೆ ಯೋಗ್ಯನಾಗಿರುತ್ತಾನೋ ಅಷ್ಟು ಮಾತ್ರ ನನ್ನನ್ನು ಯಥಾರ್ಥವಾಗಿ ತಿಳಿದು ನನ್ನನ್ನು ಹೊಂದುತ್ತಾನೆ ಎಂದರ್ಥ. ಇದು ಸಾಮಾನ್ಯ ರೂಪದಿಂದ ವಿಶೇಷ ಸ್ಥಾನ ಸರ್ವರಿಗೂ ಕೊಡುತ್ತದೆ. ದೃಷ್ಟೇವ ಎಂಬ ಶ್ರುತಿಗೆ ಯಥಾಯೋಗ್ಯವಾಗಿ ನೋಡಿಯೇ ಎಂದರ್ಥ. ಏವಂಚ ದರ್ಶನ ತಾರತಮ್ಯ ಅತಿ ಸ್ಥಿರವಾದ ಪ್ರಯುಕ್ತ ತಾರತಮ್ಯಯುಕ್ತವಾಗಿದೆ. ಮುಂದಿನ ಅಧಿಕರಣದಲ್ಲಿ ನ ಸಾಮಾನ್ಯ ಅಧಿಕರಣದಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಎಂಬ ಶ್ರುತಿ ಬಿಂಬರೂಪ ಮತ್ತು ಅಬಿಂಬರೂಪಗಳಲ್ಲಿ ಸಾಧಾರಣವಾಗಿರುವಂಥ ಬಿಂಬರೂಪ ವಿಷಯಕವಾದ ಭಗವದ್ ದರ್ಶನದಿಂದ ಮೋಕ್ಷವು ಅಥವಾ ಯತ್ಕಿಂಚಿತ್ ರೂಪ ವಿಷಯಕವಾದ ಭಗವದ್ ದರ್ಶನ ಮೋಕ್ಷವು ಎಂದು ಸಂದೇಹ ಬಂದರೆ ಯತ್ಕಿಂಚ ರೂಪ ವಿಷಯಕ ಭಗವದ್ ದರ್ಶನದ ಮೋಕ್ಷವೆಂದು ಪೂರ್ವಪಕ್ಷ, ಬಿಂಬರೂಪ ದರ್ಶನದಿಂದಲೇ ಮೋಕ್ಷ ಎಂದು ಸಿದ್ಧಾಂತ. ಅದರಲ್ಲಿ ಗುಣಸಾಮ್ಯ ಶ್ರೀಹರಿಗೆ ಅವತಾರಾದಿಗಳಲ್ಲಿ ಮೋಕ್ಷದಾತೃತ್ವ ಮೊದಲಾದ ಗುಣದ ಸಾಮ್ಯ ಎಂಬ ಪೂರ್ವಪಕ್ಷ ನ್ಯಾಯವನ್ನು ವಿವರಿಸಿಕೊಂಡು ನಿರಾಕರಿಸುತ್ತಾರೆ. ನಚ ಭಗವತ್ ಸರ್ವಚ್ಚ ಗುಣಸಾಮ್ಯಸ್ಯ ಏಕಸ್ಯಾಪಿ ಕೂಪಸ್ಯ ದರ್ಶನಾತ್ ಸರ್ವೇಷಾಂ ಮುಕ್ತಿ ಸಮೋಪಿ ಭಗವನ್ ಸ್ವಬಿಂಬದರ್ಶನ ಏವ ಯೇನ ಮೋಚಯತಿ ಯಥಾ ಸಾಮ್ಯೇಷ್ವಪಿ ಕರ್ಮಸು ಸ್ವಕೃತಮೇವ ಏನಂ ಭೋಜಯತಿ ಇತಿ ಶುಚ್ಯುಕ್ತಂ ಸ್ವಕೃತ ಪ್ರಾಪ್ತಿ ದೃಷ್ಟಾಂತಾತ್. ಶ್ರೀಹರಿಗೆ ಎಲ್ಲ ಅವತಾರಾದಿಗಳಲ್ಲೂ ಮೋಕ್ಷದಾತೃತ್ವ ಮೊದಲಾದ ಗುಣಗಳು ಸಮಾನಗಳಾಗಿರುವುದರಿಂದ ಯಾವುದಾದರೂ ಒಂದು ಭಗವದ್ರೂಪ ದರ್ಶನದಿಂದ ಸರ್ವರಿಗೂ ಮುಕ್ತಿಯಾಗುವುದು. ಆದ ಕಾರಣ ಬಿಂಬೋಪಾಸನೆ ಮಾಡಬೇಕೆಂಬ ನಿಯಮ ಇಲ್ಲ ಎಂದು ಪೂರ್ವಪಕ್ಷ ಹೀಗೆ ಹೇಳಿಕೊಡುವುದು. ಯಾಕಂದರೆ ಕೃತಪ್ರಾಪ್ತಿ ಅಂದರೆ ತಾನು ಮಾಡಿದ ಕರ್ಮದಿಂದಲೇ ತನಗೆ ಫಲಪ್ರಾಪ್ತಿಯಾಗುವುದು ಎಂಬ ಸಿದ್ಧಾಂತ ನ್ಯಾಯವನ್ನು ತಿಳಿಸುತ್ತಾರೆ. ಶ್ರೀ ಭಗವಂತ ರಾಮಕೃಷ್ಣಾದಿ ಅವತಾರ ರೂಪಗಳಲ್ಲಿ ಜ್ಞಾನ, ಆನಂದ, ಮೋಕ್ಷದಾತೃತ್ವ ಮೊದಲಾದ ಗುಣಗಳಿಂದ ಸಮನೇ ಆದಾಗ್ಯೂ ತಮ್ಮ ಬಿಂಬರೂಪದ ದರ್ಶನವಾದರೇನೆ ಈ ಭಕ್ತರನ್ನು ಸಂಸಾರದಿಂದ ಬಿಡುಗಡೆ ಮಾಡುತ್ತಾನೆ. ಹೇಗೆಂದರೆ ಇತರರು ಮಾಡಿದ ಕರ್ಮಗಳಲ್ಲಿಯೂ ತಾನು ಮಾಡಿದ ಕರ್ಮಗಳಲ್ಲಿಯೂ ಕರ್ಮತ್ವ ಸಮಾನವಾದಾಗ್ಯೂ ಕರ್ಮಕರ್ತನಿಗೇನೆ
ಆತನು ಮಾಡಿದ ಕರ್ಮಫಲವನ್ನು ಉಣಿಸುತ್ತಾನೆ. ಹೀಗೆ ಶ್ರುತಿಯಲ್ಲಿ ಹೇಳಿದ ಅವರವರು ಮಾಡಿದ ಕರ್ಮಫಲ ಪ್ರಾಪ್ತಿ ದೃಷ್ಟಾಂತದಿಂದ ತಮ್ಮ ತಮ್ಮ ಬಿಂಬರೂಪ ಭಗವಂತನ ದರ್ಶನದಿಂದಲೇ ಮೋಕ್ಷವು ಯಾವುದೋ ಒಂದು ಭಗವದ್ರೂಪವನ್ನು ಕಂಡದಿಂದ ಮೋಕ್ಷ ಆಗಲಾರದು. ಅನೇಕ ಜನರು ಮಾಡಿದ ಎಲ್ಲ ಅಶ್ವಮೇಧ ಯಾಗಗಳು ಸಮವಾದಾಗ್ಯೂ ತಾನು ಮಾಡಿದ ಅಶ್ವಮೇಧ ಯಾಗವೇ ತನಗೆ ಫಲವನ್ನು ಕೊಡುತ್ತದೆ. ಹಾಗೆಯೇ ಭಗವದ್ರೂಪಗಳು ಎಲ್ಲವೂ ಸಮವಾದಾಗ್ಯೂ ತಮ್ಮ ಬಿಂಬಮೂರ್ತಿಯೇ ನಮಗೆ ಮೋಕ್ಷ ರೂಪ ಫಲವನ್ನು ಕೊಡತಕ್ಕದ್ದು. ಆದ ಕಾರಣ ಬಿಂಬೋಪಾಸನೆ ಎಂಬ ನಿಯಮ ಇದೆ. ನಾವು ಮಾಡಿದ ಅಡಿಗೆಯನ್ನು ನಾವೇ ಊಟ ಮಾಡಬೇಕು, ಮಾಡಿದ್ದಣ್ಣು ಮಹಾರಾಯ ಎಂಬಂತೆ ಯಾರು ಎಷ್ಟು ಕರ್ಮವನ್ನು ಮಾಡುತ್ತಾರೋ ಅದರ ಕರ್ಮದ ಫಲವನ್ನು ಅವರೇ ಅನುಭವಿಸುತ್ತಾರೆ. ಅದರಂತೆ ನಮ್ಮ ಬಿಂಬವನ್ನು ನೋಡಿದರೆ ಮಾತ್ರ ನಮಗೆ ಮೋಕ್ಷ ಹೊರತು ಪರರ ಬಿಂಬವನ್ನು ನಾವು ದರ್ಶನ ಮಾಡುವುದಕ್ಕೂ ಆಗುವುದಿಲ್ಲ, ಮಾಡಿದರೂ ಪ್ರಯೋಜನವಿಲ್ಲ. ರಾಮಕೃಷ್ಣಾದ ಅವತಾರ ರೂಪಗಳನ್ನು ಕಂಡರೂ ಅದರಿಂದ ಮೋಕ್ಷವಾಗುವುದಿಲ್ಲ ಎಂಬ ನಿಶ್ಚಿತವಾದ ತತ್ವವನ್ನು ತಿಳಿಸಿದ್ದಾರೆ. ಪರೇಣಾಧಿಕರಣದಲ್ಲಿ ಕೃಷ್ಯಾದಿಗಳಲ್ಲಿ ಸಾಧನ ಸಾಮರ್ಥ್ಯ ಇದ್ದರೂ ರಾಜಸೇವಾದಿಗಳಲ್ಲಿ ಸೇವ್ಯ ಪುರುಷನ ಸಾಮರ್ಥ್ಯದಿಂದಲೂ ಫಲ ಸಿಗುವುದರಿಂದ ಶ್ರೀ ಭಗವಂತನ ಜ್ಞಾನ ಭಕ್ತಿಯ ಸಾಮರ್ಥ್ಯದಿಂದ ಉಂಟಾಗುತ್ತದೋ ಅಥವಾ ಪರಮಾತ್ಮನಿಂದಲೇ ಆಗುತ್ತದೋ ಎಂದು ಸಂದೇಹ ಬಂದರೆ ಭಕ್ತಿಯ ಸಾಮರ್ಥ್ಯದಿಂದಲೇ ಎಂದ ಪೂರ್ವಪಕ್ಷ, ಶ್ರೀ ಪರಮಾತ್ಮನಿಂದಲೇ ಎಂದ ಸಿದ್ಧಾಂತ, ಅದರಲ್ಲಿ ಪೃಥಗ್ದೃಷಿ ಭಕ್ತಿಯೇ ಸಂಸಾರ ಬಿಡುಗಡೆ ಮಾಡುತ್ತದೆ ಎಂಬ ಈಶ್ವರತ್ವಾದಿಗಳಿಂದ ಪ್ರತ್ಯೇಕವಾಗಿ ತೋರುವಿಕೆಯು ಎಂಬ ಪೂರ್ವಪಕ್ಷ ನ್ಯಾಯವನ್ನು ವಿವರಿಸಿಕೊಂಡು ಅದನ್ನು ನಿರಾಕರಿಸುತ್ತಾರೆ. ಭಕ್ತಿರೇವ ಏನಂ ಇತಿ ಭಕ್ತೇರೇವ ಪೃಥಕ್ ಮೋಚಕತ್ವದರ್ಶನಾತ್ ನ ಈಶಕೃತ್ಯಂ ಇತಿ ನ ಮಂತವ್ಯಂ. ಅನಾದಿತೋ ಗುಣಸ್ಸಂತೋ ಭಕ್ತ್ಯಾಜ್ಞಾನಿ ಮುಮೋಚಯನ್ ಜೀವಂ ತದ್ಗುಣಸುವ್ಯಕ್ತಿಂ ಕೃತ್ಯ ಏನಂ ಮೋಚಯೇದ್ಹರಿಃ ಕಶ್ಚಿನ್ ಮೋಚಯೇದ್ಯಸೌ ಸ್ವಾತಂತ್ರ್ಯಂ ತಸ್ಯ ತೇನ ಹಿ ಭಕ್ತಿವಾಕ್ಕರಣತ್ವೇನ ಸಾವಕಾಶೇ ಈಶವಾಗತಃ ಭಕ್ತೇನ ಮೋಚಯೇದ್ವಿಷ್ಣುಃ ಇತಿ ಮಾನತ್ವಂ ಇತಿ ಬ್ರಹ್ಮತರ್ಕವಚನಾತ್ ಅನಾದಿಗುಣವಿಸ್ತರೆ ಸತ್ಯಪಿ ಅವ್ಯಕ್ತಾದೀನ ತದೀಚ್ಛಾಯಾಂ ವಿನ ಮೋಕ್ಷ ಪ್ರಾಪ್ತೇ. ಭಕ್ತಿಯೇ ಈ ಅಧಿಕಾರಿಯನ್ನು ಮೋಕ್ಷಕ್ಕೆ ಒಯ್ಯುತ್ತದೆ ಎಂಬ ಇತ್ಯಾದಿ ಶ್ರುತಿಗಳಿಂದ ಭಕ್ತಿಗೆ ಈಶ್ವರಾದಿಗಳಿಂದ ಬೇರೆಯಾಗಿ ಸಂಸಾರದಿಂದ ಬಿಡುಗಡೆ ಮಾಡುತ್ತದೆ ಎಂದು ಕಾಣುವುದರಿಂದ ಶ್ರೀಹರಿಯಿಂದ ಪ್ರಯೋಜನವಿಲ್ಲ. ಏವಂಚ ಭಕ್ತಿಗೇನೇ ಮೋಕ್ಷತ್ವ ಪ್ರತ್ಯೇಕವಾಗಿ ಕಾಣುವುದರಿಂದ ಸಾಧನ ಸಾಮರ್ಥ್ಯದಿಂದಲೇ ಭಗವದ್ ದರ್ಶನ ಕೊಡುವುದರಿಂದ ಶ್ರೀಹರಿಗೆ ಅವ್ಯಕ್ತತ್ವ ಇಲ್ಲ ಎಂದರೆ ಹಾಗೆ ಹೇಳಬಾರದು. ಏಕೆಂದರೆ ಅನಾದಿ ಗುಣ ವಿಸ್ತಾರ, ಅನಾದಿಗಳಾದ ಗುಣಗಳ ವಿಸ್ತಾರವು ಎಂಬ ಸಿದ್ಧಾಂತ ನ್ಯಾಯವನ್ನು ವಿವರಿಸುತ್ತಾರೆ. ಭಕ್ತಿ ಮೊದಲಾದ ಗುಣಗಳು ಅನಾದಿಯಾಗಿದ್ದರೂ ಇವುಗಳಿಂದಾಗ್ಯೂ ಅವ್ಯಕ್ತಗಳಾಗಿರುವುದರಿಂದ ಜೀವನಿಗೆ ಮೋಕ್ಷವನ್ನು ಕೊಡಲಿಲ್ಲ. ಆದ ಕಾರಣ ಆವರಣಾದಿ ಸರ್ವಗಳಲ್ಲಿಯೂ ಸಮರ್ಥನಾದ ಶ್ರೀಹರಿ ಭಕ್ತ್ಯಾದಿ ಗುಣಗಳ ಅಭಿವ್ಯಕ್ತಿಯನ್ನು ಮಾಡಿ ಜೀವರನ್ನು ಸಂಸಾರ ಬಂಧ ಬಿಡಿಸುವನು. ಕೆಲವು ಜೀವರ ಸಮುದಾಯವನ್ನು ಸಂಸಾರ ಬಂಧದಿಂದ ಬಿಡುಗಡೆ ಮಾಡಿದೇನೇ ಇರುವನು. ಆದ್ದರಿಂದಲೇ ಶ್ರೀಹರಿಗೆ ಸರ್ವ ಸ್ವಾತಂತ್ರ್ಯವು ಸಾವಧಾರಣವಾದ ಭಕ್ತಿರೇವ ಏನಂ ಎಂಬ ಶ್ರುತಿ ಹಂತ ರಾಮಶರಹ ಇತ್ಯಾದಿಗಳಂತೆ ಭಕ್ತಿಯು ಕರಣವಾಗಿರುವುದರಿಂದ ಸಾವಕಾಶವಾಗಿರುತ್ತದೆ, ಅಥವಾ ಸರ್ವ ಶಬ್ದಗಳು ಪರಬ್ರಹ್ಮನಲ್ಲಿಯೇ ಮುಖ್ಯತವಾಗಿರುವುದರಿಂದ ಭಕ್ತಿ ಶಬ್ದವು ಸರ್ವರಿಂದ ಸೇವಿಸಲ್ಪಡುವನು ಎಂಬ ಉತ್ಪತ್ತಿಯಿಂದ ಭಗವದ್ವಾಚಕವಿದೆ. ತಥಾಚ
ಪರಬ್ರಹ್ಮನೇ ಈ ಜೀವನ ಮುಕ್ತಿಗೆ ಒಯ್ಯುತ್ತಾನೆ ಎಂದೇ ಶ್ರುತ್ಯರ್ಥ. ಭಕ್ತಿಯು ಕರಣವು ಎಂದು ಹೇಳಿದನ್ನು ಪ್ರತಿಪಾದಿಸುತ್ತಾರೆ. ಶ್ರೀಹರಿ ಭಕ್ತಿಯಿಂದಲೇ ಈ ಜೀವನವನ್ನು ಸಂಸಾರದಿಂದ ಬಿಡುಗಡೆ ಮಾಡುವನು ಎಂಬ ವಾಕ್ಯವನ್ನು ಪ್ರಮಾಣ ಕೊಡುವುದು. ಸಾಧನಗಳಲ್ಲಿ ಪ್ರಾಧಾನ್ಯವಾದನ್ನು ತಿಳಿಸುವುದಕ್ಕೋಸ್ಕರವಾಗಿ ಭಕ್ತಿರೇವ ಎಂಬ ಶಬ್ದ ಇದೆ. ಹೀಗೆ ಬ್ರಹ್ಮತರ್ಕ ವಚನದಿಂದ ಅನಾದಿಗಳಾದ ಗುಣಗಳ ವಿಸ್ತಾರವಿದ್ದರೂ ಅಭಿವ್ಯಕ್ತಿವಾಗದಿರುವುದರಿಂದಲೂ ಚಿರತಕ್ಕ ಸಾಧನಾಂತರಗಳಿಂದಲೂ ಅನಾದಿಯಾದ ಭಗವದಿಚ್ಛೆ ಇಲ್ಲದೆ ಮೋಕ್ಷವು ಪ್ರಾಪ್ತವಾಗುವುದಿಲ್ಲ. ಏವಂಚ ಭಕ್ತಿ ವ್ಯಕ್ತಿಗೆ ಕಾರಣೀಭೂತನಾದ ಈಶ್ವರನನ್ನು ಬಿಟ್ಟು ಭಕ್ತಿಗೇನೆ ಸ್ವಾತಂತ್ರ್ಯವನ್ನು ಅಂಗೀಕರಿಸಿದರೆ ಆ ಭಕ್ತ್ಯಾದಿಗಳು ಅನಾದಿ ಕಾಲತಃ ಇರುವುದರಿಂದ ಮೊದಲೇ ಮುಕ್ತಿಯಾಗಬೇಕಾಗಿತ್ತು. ಆದ ಕಾರಣ ಅನಾದಿಗಳಾದ ಗುಣಗಳ ವಿಸ್ತಾರವಿದ್ದರೂ ಈವರೆಗೆ ಭಗವದ್ ದರ್ಶನವಾಗದಿರುವುದರಿಂದ ಆತನು ಅವ್ಯಕ್ತನೆಂಬುದು ಯುಕ್ತವಾಗುತ್ತದೆ. ಆದ್ದರಿಂದ ಭಗವದ್ ದರ್ಶನವಾಗಲೇಬೇಕು. ಅದಕ್ಕೆ ಭಕ್ತಿಯೇ ಮುಖ್ಯ ಕಾರಣವಾಗಿದೆ ಎಂಬುದನ್ನು ತಿಳಿಯಬೇಕು. ಭಕ್ತಿ ಇಲ್ಲದೆ ಭಗವದ್ ದರ್ಶನಕ್ಕೆ ಉಪಾಸನೆ ಕೂಡುವುದಿಲ್ಲ. ಉಪಾಸನೆಯಿಂದಲೇ ಭಗವದ್ ದರ್ಶನ, ಈಶ್ವರನ ಇಚ್ಛೆ ತದನಂತರ. ಆದ್ದರಿಂದ ಕೇವಲ ಈಶ್ವರನ ಇಚ್ಛೆ ಎಂಬತಕ್ಕಂಥದ್ದು ಸಾಧ್ಯವಿಲ್ಲ. ಅವನ ಅಪೇಕ್ಷೆ ಭಕ್ತಿಯಿಂದ ಉಪಾಸನೆ ಮಾಡಿದೇನೆ ಉಂಟಾಗುವುದು ಎಂಬ ತಾತ್ಪರ್ಯ. ಆದ್ದರಿಂದ ಮುಖ್ಯವಾಗಿ ಆಯಾ ಜೀವರ ಯೋಗ್ಯತೆ, ಅವರ ಯೋಗ್ಯತಾನುಸಾರವಾಗಿ ದರ್ಶನಾಕಾರವಾಗಿ ಬಂಧದ ವಿಮುಕ್ತಿ ಮತ್ತು ಮೋಕ್ಷದಲ್ಲಿ ಆನಂದ, ಸ್ವರೂಪ ಆನಂದ ಆವಿರ್ಭಕ್ತಿ. ಆದ್ದರಿಂದ ಈ ಒಟ್ಟಿನಲ್ಲಿ ನ್ಯಾಯ ವಿವರಣದಲ್ಲಿ ಈ ಅಂಶದಲ್ಲಿ ತಿಳಿಸುವುದೇನೆಂದರೆ, ಪ್ರತಿ ಜೀವರು ಅಂದರೆ ಯಾವ ಮೋಕ್ಷಕ್ಕೆ ಅರ್ಹರಾಗಿರ್ತಕ್ಕಂಥ ಜೀವರು ತಮ್ಮಲ್ಲಿರ್ತಕ್ಕಂಥ ಬಿಂಬನನ್ನು ತಿಳಿದು ತಮ್ಮ ಬಿಂಬನನ್ನು ಆರಾಧನೆ ಮಾಡಿ ತಮ್ಮ ಬಿಂಬನಲ್ಲಿರ್ತಕ್ಕಂಥ ಭಗವಂತನ ಪ್ರೀತಿಯನ್ನು ಗಳಿಸುವುದರಿಂದಲೇ ಮೋಕ್ಷವನ್ನು ಪಡೆಯಬಹುದು, ಬಂಧದಿಂದ ನಿವೃತ್ತನಾಗಬಹುದು ಎಂಬ ಸೂಕ್ಷ್ಮ ಅಂಶವನ್ನು ಇಲ್ಲಿ ತಿಳಿಸಿದ್ದಾರೆ. ಉಪಾಸನೆ ಅನ್ನೋದು ಅತಿ ಮುಖ್ಯವಾಗಿದೆ. ನಮ್ಮ ಉಪಾಸನೆ ಪರರು ಮಾಡುವಂತಲ್ಲ, ಆಗುವುದಿಲ್ಲ. ನಮ್ಮ ಉಪಾಸನೆ ನಾವೇ ಮಾಡಬೇಕು. ಅದಕ್ಕೆ ಯೋಗ್ಯತೆ ಭಕ್ತಿ ಇರಬೇಕು. ಭಕ್ತಿಯು ಆಯಾ ಜೀವರ ಸಹಜ ಲಕ್ಷಣ, ಸ್ವರೂಪ ಲಕ್ಷಣ. ಯಾರಿಗೆ ಭಕ್ತಿ ಇದೆಯೋ ಅವರು ಉಪಾಸನೆ ಮಾಡುತ್ತಾರೆ. ಭಕ್ತಿ ಪ್ಲಸ್ ಉಪಾಸನದಿಂದ ತೃಪ್ತನಾದ ಈಶ್ವರ ಅವನ ಪ್ರೀತಿಯಿಂದ ಬಂಧನ ನಿವೃತ್ತಿಯಾಗುತ್ತದೆ ಎಂಬುದನ್ನು ತಿಳಿಯಬೇಕು. ಇದಕ್ಕಾಗಿ ಅನೇಕ ಸಹಸ್ರ ಜನ್ಮಗಳನ್ನು ನಾವು ಇಲ್ಲಿ ಪ್ರತಿ ಜೀವರು ತಾಳುತ್ತಾರೆ. ಅನೇಕ ಕೋಟಿ ವರ್ಷಗಳ ಕಾಲ ಉಪಾಸನೆಯು ನಡೆಯುತ್ತದೆ. ಇದನ್ನು ಪ್ರತ್ಯೇಕ ಉಪಾಸನಾ ಕಾಲ ವಿವರಣೆಯನ್ನು ಮತ್ತೊಂದು ವಿಷಯದಲ್ಲಿ ನಾವು ತಿಳಿಯಬಹುದಾಗಿದೆ. ಒಟ್ಟಿನಲ್ಲಿ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಮುಂತಾದ ವರದರು ಈ ಪರಿಚಯವನ್ನು 10 ಜನ ಪರಿಚಯವನ್ನು ಯಾಕೆ ಮಾಡುತ್ತಿದ್ದಾರೆಂದರೆ, ಎಲ್ಲರೂ ಸ್ವಾಭಾವಿಕವಾಗಿ ಭಕ್ತರಾಗಿದ್ದರು. ಎಲ್ಲರೂ ಸ್ವಾಭಾವಿಕವಾಗಿ ತಮ್ಮ ಉಪಾಸನೆಯನ್ನು ಮಾಡಿದರು. ಭಕ್ತಿ ಮತ್ತು ಉಪಾಸನೆಯಿಂದ ಭಗವಂತ ಪ್ರೀತನಾಗಿ ಅವರಿಗೆ ವಿಶೇಷ ವರವನ್ನು ಅಂದರೆ ಸ್ವರೂಪ ಯೋಗ್ಯತಾ ಆನಂದವನ್ನು ವ್ಯಕ್ತಪಡಿಸಿದನು ಎಂಬ ಮುಖ್ಯ ತಾತ್ಪರ್ಯ. ಇಂಥ ಮಹತ್ವದ ವಿಷಯವನ್ನು ಬೋಧಿಸೋಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು ವರದರು ಎಂಬುದನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಂತಹ ಉತ್ತಮ ವಿಷಯವನ್ನು ಎಲ್ಲರಿಗೂ ಮನದಟ್ಟು ಮಾಡಿಕೊಡತಕ್ಕಂಥ ಪುರಂದರದಾಸರಿಗೆ ಶಿರಸಾವಿಸಿ ನಮಸ್ಕರಿಸಿ, ಪರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠಾಂತಿ ನಮ್ಮ ಮುಕ್ತಿಮಿದೆಯಮ್ಮ ಎಂದು ಹೇಳಿ, ಈ ಉತ್ತಮವಾದ ಅಂಶ ನಮ್ಮ ಬೆಳಕಿಗೆ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮ ಬರುವುದು ನಮ್ಮ ತಂದೆ ತಾಯಿಗಳ ಅನುಗ್ರಹದಿಂದ. ಅವರು ಗುರು ಹಿರಿಯ ಅನುಗ್ರಹದಿಂದ ಬದುಕಿದರು. ಇವರೆಲ್ಲರಲ್ಲಿ
ತವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಎಲ್ಲ ಇಂದ್ರಿಯಗಳಲ್ಲಿ ನಿಂತು ಆ ಉಪಾಸನೆಯನ್ನು ಮಾಡಿಸಿದ್ದಾರೆ. ಆದ್ದರಿಂದ ಅವರ ಉಪಕಾರ ಸ್ಮರಣೆಯನ್ನು ನಾವು ಸ್ಮರಿಸಲೇಬೇಕು. ಭಾರತೀಯ ಪತಿ ವಾಯುದೇವರು ಭಗವಂತನ ಇಚ್ಛಾ ಪ್ರಕಾರವಾಗಿ, ಭಗವಂತನ ಆಜ್ಞಾ ಪ್ರಕಾರವಾಗಿ ಸರ್ವಜೀವರಲ್ಲಿಯೂ ನಿಂತು ತಾವು ಪಡೆದುಕೊಂಡ ಭಗವದ್ ದರ್ಶನದ ವಿವರಿಸಿ, ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ದರ್ಶನ, ಸ್ವಬಿಂಬ ದರ್ಶನ ಮಾಡಿಕೊಳ್ಳಿ ಎಂಬುದಾಗಿ ಸರ್ವಮೂಲ ಗ್ರಂಥವನ್ನು ರಚಿಸಿ ನಮಗೆ ಅನುಗ್ರಹಿಸಿದ್ದಾರೆ. ಭಾರತೀಯ ಪತಿ ವಾಯುದೇವರ ವಿಶೇಷ ಅನುಗ್ರಹ ಇದು ನಾವು ಅತ್ಯವಶ್ಯವಾಗಿ ಸ್ಮರಿಸಿಕೊಳ್ಳಬೇಕು. ಆದರೂ ಇವರೆಲ್ಲರೂ ಸ್ವತಂತ್ರರು ಭಗವಂತ ಶ್ರೀಹರಿ ಮಾತ್ರ. ಅಂತ ಲಕ್ಷ್ಮೀನಾರಾಯಣ ವಿಶೇಷ ಅನುಗ್ರಹ ಹೇಗಾಗುವುದು ಅಂದರೆ, ಅವರ ವಿಶೇಷವಾದ ಅನುಗ್ರಹ ಸ್ಮರಣೆ ಮಾಡುವುದು ಹೇಗೆ ಮಾಡುವುದು? ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಗವಂತ ನೀನು ತೃಪ್ತನಾಗು, ನನ್ನ ಬಿಂಬ ನೀನು ತೃಪ್ತನಾಗು, ನನ್ನನ್ನು ಹರಿಸು, ನನ್ನ ಸ್ವರೂಪವನ್ನು ವ್ಯಕ್ತಪಡಿಸು, ನಮ್ಮ ಅನಿಷ್ಟವನ್ನು ನಿವಾರಣೆ ಮಾಡು ಎಂದು ಬೇಡಿಕೊಳ್ಳೋಣ. ಭಾರತೀಯ ರಮಣಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.